ನಮಸ್ತೆ ಭಾರತ. ಇಂದು ನಾವಿದ್ದೇವೆ ಲವ್ ಇಂಡಿಯಾ, ಮೈ ಹಾರ್ಟ್ ಬೀಟ್ಸ್ ಫಾರ್ ದಿ ನೇಷನ್. ಸಂಸ್ಥಾಪಕರು, ಅಧ್ಯಕ್ಷರು ಹಾಗೂ ನಿರ್ವಾಹಕರಾದಂತಹ ಕೆ.ಸಿ. ಸಿಂಗ್ ರವರ ದರ್ಶನದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ, ದೇಶ ಸೇವೆಯೇ ಈಶ ಸೇವೆ ಎಂಬ ನಿಸ್ವಾರ್ಥದೊಂದಿಗೆ ಲವ್ ಇಂಡಿಯಾ ಸಂಸ್ಥೆಯನ್ನು ನಡೆಸಿಕೊಂಡು ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ದೇಶದ ಪ್ರೇಮವನ್ನು ಬಿತ್ತುತ್ತಿರುವ ಕೆ.ಸಿ. ಸಿಂಗ್ ರವರಿಗೆ ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಲವ್ ಇಂಡಿಯಾ, ಮೈ ಹಾರ್ಟ್ ಬೀಟ್ಸ್ ಫಾರ್ ದಿ ನೇಷನ್ ಏನಿದೆ ಸರ್? ಲವ್ ಇಂಡಿಯಾ ಅಂದರೆ ಏನು? ಲವ್ ಇಂಡಿಯಾ ಅಂದರೆ ಯಾರು? ಲವ್ ಇಂಡಿಯಾ ಅಂದರೆ ನಾವೆಲ್ಲ ಪ್ರೀತಿಸುವ ದೇಶ, ದೇಶಭಕ್ತಿ, ರಾಷ್ಟ್ರೀಯತೆ ಇದೆಲ್ಲ ಸೇರಿ ನಾನು ಒಂದು ಲವ್ ಇಂಡಿಯಾ ಅಂತ ಒಂದು ಶೀರ್ಷಿಕೆ ಕೊಟ್ಟು ಈ ಸಂಸ್ಥೆ 1993 ಶುರು ಮಾಡಿದ್ದು. ಆವಾಗ ಇಂಡಿಯನ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್, ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1962 ಆ ಒಂದು ಕಾನೂನಿನಲ್ಲಿ ಅಡಿಯಲ್ಲಿ ನಾನು ಅದನ್ನು ಒಂದು ಹೊಂದಾಣಿಕೆ ತಗೊಂಡಿದ್ದೆ. ಈಗ 1999 ಮತ್ತೆ ಇದನ್ನು ನಾನು ಟ್ರಸ್ಟ್ ರೂಪದಲ್ಲಿ ಬಂದಿದ್ದೆ. ಇದನ್ನ ನಾನು ಹೆಚ್ಚಾಗಿ ಈ ರಾಷ್ಟ್ರೀಯತೆ ಪ್ರಚಾರ ಅಭಿಯಾನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದನ್ನು ಪ್ರಾರಂಭಿಸಿದ್ದು 1993. ನಂತರ ಕೆಲಸದ ಕಡೆ ಮತ್ತೆ ನಂದು ಟ್ರಾನ್ಸ್ಫರ್ಸ್ ಅದೆಲ್ಲ ಆಗಿ ಕೊನೆಗೆ ನಾನು 99 ಅದನ್ನು ಟ್ರಸ್ಟ್ ಮಾಡಿಬಿಟ್ಟು ಈಗ ನಾನು ಸ್ವಯಂ ನಿವೃತ್ತ ತಗೊಂಡು ಈಗ ಮತ್ತೆ ಅದನ್ನು ಚಾಲನೆ ಮಾಡಿ. ಈ ಲವ್ ಇಂಡಿಯಾ ಸಂಸ್ಥೆನಲ್ಲಿ ಕೆ.ಸಿ. ಸಿಂಗ್ ಯಾರು? ನನ್ನ ಪ್ರಶ್ನೆ. ನನ್ನ ಪ್ರಕಾರ ನಾನು ಒಬ್ಬ ಕಾರ್ಯಕರ್ತ ಇದ್ದೆ, ಒಬ್ಬ ಸಂಸ್ಥೆಗೆ ಒಂದು ನಾಯಕ, ಬೇರೆಯವ್ರಿಗೆ ಸಂಸ್ಥಾಪಕ ನಾನೇ. ನನ್ನ ಜೊತೆಗೆ ಇನ್ನೂ ಒಂದು ಸುಮಾರು ಒಂದು 8-10 ಜನ ಆತ ಕಾಲೇಜ್ ಟೈಮಲ್ಲಿ ಇದ್ದರು. ನಂತರ ಯಾವ ಒಂದು ಕಾರಣಾಂತರದಿಂದ ಅವರು ಬೇರೆ ಬೇರೆ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಕೆಲವರು ಬೇರೆ ಕಡೆ ನಮ್ಮ ಕರ್ನಾಟಕದಲ್ಲೇ ಬೇರೆ ಜಿಲ್ಲೆಯಲ್ಲಿ ಹೋಗ್ತಿದ್ದಾರೆ. ಸೊ ಹಾಗಾಗಿ ಮತ್ತೆ ಯಾರು ಆಸಕ್ತಿ ತೋರಿಸ್ತಿಲ್ಲ. ಸೊ ಅದನ್ನು ನಾನು ಮತ್ತೆ ನನ್ನ ಜೊತೆಗೆ ಇನ್ನೂ ಇಬ್ಬರು ಇದ್ದಾರೆ ಸದ್ಯದಲ್ಲಿ, ಅವ್ರು ಸೇರಿ ಮತ್ತೆ ಒಬ್ಬರು ಕೆ.ಸಿ. ಸಿಂಗ್ ಅವರು ಸರ್ಕಾರಿ ನೌಕರರು ಆಗಿ ಲವ್ ಇಂಡಿಯಾನೇ ಕಟ್ಟಬೇಕು, ಲವ್ ಇಂಡಿಯಾನೇ ತೆರೀಬೇಕು, ಈ ದೇಶಾಭಿಮಾನವನ್ನು ನಾವು ಬಿತ್ತಬೇಕು, ದೇಶಾದ್ಯಂತ ಪಸರಿಸಬೇಕು ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ? ಯಾರು ನಿಮಗೆ ಪ್ರೇರಣೆ? ಲವ್ ಇಂಡಿಯಾ ಅಂತ ಮಾಡುವಾಗ 93 ಆಗ ನಮಗೆ ನಾರ್ಮಲ್ ಆಗಿ ಕಾಮನ್ ವರ್ಡ್ಸ್ ಯೂಸ್ ಮಾಡಬೇಕು ಅಂತ ಐಡಿಯಾ ಇತ್ತು. ಈ ನಾರ್ಮಲ್ ಆಗಿ ಐ ಲವ್ ಯು ಅಂತಾರೆ, ಐ ಲವ್ ಮೈ ಇಂಡಿಯಾ, ಐ ಲವ್ ಇಂಡಿಯಾ, ಸೊ ಈ ಥರ ಇತ್ತು. ಸೊ ಅದೇ ಕಾನ್ಸೆಪ್ಟಲ್ಲಿ ಬಹಳ ಕಾಮನ್ ಆಪರೇಟಿಂಗ್ ವರ್ಡ್ಸ್ ಅಂದರೆ ಇದು ಲವ್ ಇಂಡಿಯಾ. ಇದನ್ನು ಯೂಸ್ ಮಾಡಿ ಆ ಸಂಸ್ಥೆಗೆ ಆ ಹೆಸರು ಇಡೋಣ ಅಂತ ಮಾಡಿ ಮೊದಲು ಒಂದು ಲವ್ ಇಂಡಿಯಾ ಅಂತ ಮಾಡ್ಕೊಂಡಿದ್ವಿ. ನಂತರ ಇನ್ನೂ ಒಬ್ಬರಿಬ್ಬರ ಅಭಿಪ್ರಾಯ ಮತ್ತು ಸಲಹೆಯೊಂದಿಗೆ ನಾವು ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ವಿ. ಸರ್, ಇಲ್ಲಿ ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕಂದ್ರೆ, ಈಗ ಉದಾಹರಣೆಗೆ ಒಂದು ಮನೆನ ಕಟ್ಟಬೇಕಂದ್ರೆ ಪಾಯ ಭದ್ರ ಬುನಾದಿ ತುಂಬ ಸ್ಟ್ರಾಂಗ್ ಇರಬೇಕು, ತುಂಬ ಉತ್ತಮ ಪ್ರಮಾಣದಲ್ಲಿ ಅದಿರಬೇಕು. ಪಾಯದಲ್ಲಿ ಸತ್ವ ಜಾಸ್ತಿ ಇದ್ದರೆ ನಾವು ಕಟ್ಟುವಂಥ ಮನೆಯೂ ತಲೆಮಾರಿಗೂ ನೆರಳು ಕೊಡುತ್ತೆ ಅನ್ನೋ ಒಂದು ನಮ್ಮ ಹಿರಿಯರ ವಾಡಿಕೆ ಇದೆ. ಸೊ ಅದರಂತೆ ನಿಮಗೆ ಈ ಒಂದು ಭದ್ರಕೋಟೆ, ನಿಮ್ಮ ಲವ್ ಇಂಡಿಯಾದ ಭದ್ರಕೋಟೆ ಏನಿದೆ, ಈ ಒಂದು ಸಂಸ್ಥೆ ಏನಿದೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಮಿಡಿಯುವಂಥ ಒಂದು ಸಂಸ್ಥೆ ಏನಿದೆ, ಇದಕ್ಕೆ ನಿಮಗೆ ಕಟ್ಟುವಾಗ ಭದ್ರ ಬುನಾದಿ ಆಗಿದ್ದು ಅಥವಾ ನಿಮ್ಮ ಎದೆಗೆ ನಾಟಿದ್ದಂತಹ ಕೆಲವೊಂದು ದೇಶ ಪ್ರೇಮದ ಯಾವುದಾದ್ರೂ ಒಂದು ಸನ್ನಿವೇಶಗಳು ಯಾವುದಿದೆ? ಈಗ ನಾನು ಕಾಲೇಜ್ ಸ್ಕೂಲ್ ಡೇಸ್ ಇರುವಾಗ ಈ ಒಂದು ಸ್ವಾತಂತ್ರ್ಯೋತ್ಸವದ ದಿನ, ಗಣರಾಜ್ಯೋತ್ಸವದ ದಿನ ನಮ್ಮ ತಂದೆ ಒಂದು ಸ್ಪೀಚ್, ಅಡ್ರೆಸ್ಸಿಂಗ್ ಎ ಸ್ಪೀಚ್, ಒಂದು ಲೆಟರ್ ಥರ ಒಂದು ಡ್ರಾಫ್ಟ್ ಮಾಡ್ತಾರೆ. ಅದು ನಾನು ಬರೀ ಓದ್ತಾ ಇದ್ದೆ 5ನೇ ಕ್ಲಾಸ್ 6ನೇ ಕ್ಲಾಸ್. ನನಗೆ ನೆನಪಿದೆ 32 ವರ್ಷ, 32ನೇದು, 33ನೇದು, 34ನೇದು ಇತ್ತು ನಾನು ಪ್ರೈಮರಿ ಓದುವಾಗ. ಅದೇ ಹೈಸ್ಕೂಲ್ ಬರೋವಾಗ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು. ನಮ್ಮ ತಂದೆ ಬರೆದುಕೊಟ್ಟಿದ್ದಲ್ಲಿ ಅರ್ಥ ಮಾಡ್ಕೊಳ್ಳೋ ಅಷ್ಟು ಯೋಗ್ಯನಾದೆ. ನಂತರ ನಮ್ಮ ತಂದೆ ಕೂಡ ಮಿಲಿಟರಿ ಆಫೀಸರೇ ಆಗಿತ್ತು. ಹಾಗಾಗಿ ಅವರು ಸುಮಾರು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರು. ಈಗ ನಾವು ಫ್ಲಾಗ್ ವಿಷಯದಲ್ಲಿ
ನಾವು ಜಸ್ಟ್ ಫಿಕ್ಸ್ ಫ್ಲಾಗ್ ಅಂತಿದ್ದೀವಿ. ಸೊ ಫ್ಲಾಗ್ ಆಸ್ ಎ ನೇಮ್ ತಿರಂಗ ಅಂತೀವಿ. ಸೊ ಈ ಥರದ ವಿಷಯದಲ್ಲಿ ಮತ್ತೆ ಅದಕ್ಕೊಂದು ಚಕ್ರ ಇದೆ, ಆ ಚಕ್ರದ ಅಶೋಕ ಚಕ್ರ ಅಂತೀವಿ, ತಪ್ಪು ಧರ್ಮಚಕ್ರ ಅಂತ ಹೇಳಬೇಕು. ಯಾಕಂದ್ರೆ ಅದಕ್ಕೂ ಫ್ಲಾಗಿಗೂ ಒಂದು ಕಾನೂನು ಇದೆ, ಒಂದು ಪಾಲಿಸಿ ಗೈಡ್ಲೈನ್ಸ್ ಇದೆ, 2 ಲೆಜಿಸ್ಲೇಷನ್ಸ್ ಇದೆ. ಸೊ ಆ ಥರ ವಿಷಯನ ತಿಳ್ಕೊಳ್ತಾ ನನ್ನಲ್ಲಿ ಆಸಕ್ತಿ ಹೆಚ್ಚಿಸ್ತಾ ಹೋಯಿತು. ಆಗ ನಾನು ಬುಕ್ ಮೇಲೆಲ್ಲ ನಂದು ಪ್ರತಿ ಬುಕ್ಕಲ್ಲಿ ಓಪನ್ ಮಾಡಿದ ತಕ್ಷಣ ಫ್ಲಾಗ್ ಆಗ್ತಿದ್ದೆ. ಅದ್ರ ಕೆಳಗೆ ನನ್ನ ಹೆಸರು ಬರುತ್ತೆ. ಸಮಥಿಂಗ್ ನನಗೆ ಯಾವ ಥರ ಅನಿಸ್ತಾ ಇತ್ತು ಅಂದರೆ ನಾನು ಇಂಡಿಯನ್ ACC ಆ ಥರ ಅನಿಸ್ತಾ ಇತ್ತು. ಆ ಒಂದು ಸ್ಟಾರ್ಟಿಂಗಲ್ಲಿ ಬಂದಿರೋಂಥ ಒಂದು ಆಸಕ್ತಿ ಅಥವಾ ಪ್ಯಾಷನ್ ಅಂತ ಏನು ಹೇಳ್ತಾರೆ, ಆ ಕಾಳಜಿ ಹಾಗೇ ಮುಂದುವರಿತಾ ಬಂತು. ಮತ್ತು ಸಾಮಾಜಿಕ ಕಳಕಳಿನೂ ಹೆಚ್ಚಿತ್ತು ನನಗಾಗಿ, ನಮ್ಮ ತಂದೆಗಾಗಿ. ಹಾಗಾಗಿ ನಾನು ನಮ್ಮ ಒಬ್ಬ ಅಣ್ಣ ಇಬ್ಬರು ಸೇರಿ ಇನ್ನೂ ಒಂದಷ್ಟು ಇದನ್ನು ಸೇರಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈಗ ಸರ್ ನಿಮ್ಮ ಶಾಲಾ ದಿನಗಳಲ್ಲಿ ಯಾವುದೇ ಬುಕ್ಕನ್ನು ತೆರೆದ್ರೆ ನಿಮ್ಮ ಮೊದಲನೇ ಪುಟದಲ್ಲೇ ನಮ್ಮ ತಿರಂಗ ಧ್ವಜನ ಮೊದಲು ಬಿಡಿಸಿ ತದನಂತರ KC ಸಿಂಗ್ ಅಂತ ನನ್ನ ನೇಮ್ ಹಾಕ್ಕೊತಾ ಇದೆ ಅಂತ ಹೇಳ್ತಾ ಇದೆ. ಇದು ನಮಗೆ ಏನು ಕಾಣ್ತಾ ಇದೆ ಅಂತಂದರೆ ಗುರುಕುಲ ಪದ್ಧತಿ ಥರ ಕಾಣ್ತಾ ಇದೆ. ಮುಂಚೆ ನಾವು ಯಾವುದೇ ಗುರುಕುಲದಲ್ಲಿ ಮಣ್ಣಿನ ಮೇಲೆ ಅಕ್ಷರಾಭ್ಯಾಸ ಇರ್ತಾ ಇದ್ದಿದ್ದು. ಮೊದಲು ಬರೆಯುವಾಗ ಓಂ ಶ್ರೀ ಸ್ವಸ್ತಿಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ಅವರಲ್ಲಿ ಒಂದು ಧ್ಯೇಯನ ಅದು ಸೃಷ್ಟಿ ಮಾಡಿ ಒಳಗಡೆ ಒಂದು ಯಾವುದಾದ್ರೂ ಒಂದು ಪ್ರೇಮದ ಬಗ್ಗೆ, ಅದರ ಆಸಕ್ತಿ ಬಗ್ಗೆ ಕಿಚ್ಚನ್ನು ಹಚ್ಚುವಂಥದ್ದು. ಈಗ ನಿಮ್ಮ ಒಂದು ಕಲಿಕೆ ಆಟೋಪಕರಣಗಳು ಏನಿದೆಯೋ ಅದು ನೀವು ಮಾಡ್ಕೊಂಡು ಬಂದಿರುವಂಥ ಒಂದು ದಾರಿನೇ ಆ ಥರ ಇದೆ. ಸೊ ನಮಗೆ ಗೊತ್ತಿರುವಂಥದ್ದು ಧ್ವಜ ಅಂತಂದರೆ ಧ್ವಜದಲ್ಲಿ 3 ಬಣ್ಣ ಇದೆ, ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ಇದೆ, ನಾವು ಕೇಸರಿ ಇಡ್ಲಿ ಹೆಸರು ಅಂತ ಹೇಳ್ತೀವಿ. ಮತ್ತು ನಾವು ಅದನ್ನು ಆಚರಣೆ ಮಾಡುವಾಗ ರಾಷ್ಟ್ರೀಯ ಹಬ್ಬಗಳನ್ನ ನಾವು ಆಚರಣೆ ಮಾಡುವಾಗ ಬೆಳಗ್ಗೆ ನಾವು ಅದನ್ನು ಜೆಂಡಾ ಮೇಲೆ ಆರಿಸಿ ಸೂರ್ಯ ಅಸ್ತಮ ಆಗುವಷ್ಟರಲ್ಲಿ ನಾವು ಕೆಳಗಡೆ ಇಳಿಸ್ಬೇಕು ಅನ್ನೋ ಒಂದು ಪದ್ಧತಿ ಇದೆ. ಇದು ಮೀರಿ ನಮಗೆ ಏನಾದರೂ ಒಂದು ಅದ್ರ ಬಗ್ಗೆ ನೀವು ಹೇಳ್ಬೋದು. ಹೌದು, ಅದಕ್ಕೆ ಒಂದು ಕಾನೂನು ಮಾಡಿದ್ದಾರೆ. ಈಗ ರೀಸೆಂಟಾಗಿ ಮಾಡಿರೋದಂದರೆ 2002ರಲ್ಲಿ ಒಂದು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ. ಈಗ ನೀವು ನೋಡಿರ್ಬೋದು, ಇತ್ತೀಚೆಗೆ ಹರ್ ಘರ್ ಮೇ ತಿರಂಗ ಅಂತ ಒಂದು ಗುಲಾಬ್ ಕೊಟ್ಟಿದ್ರು ಯಾರು, ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಸೊ ಹರ್ ಘರ್ ಮೇ ತಿರಂಗ ಮತ್ತು 3 ದಿನನೂ ನೀವು ಆ ಫ್ಲಾಗ್ನ ಮನೆ ಮೇಲೆ ಹಾಯ್ಸ್ಟ್ ಮಾಡ್ಬೋದು, ಡಿಸ್ಪ್ಲೇ ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ಮಾಡಬೇಕಂದ್ರೆ ಕಾನೂನಲ್ಲಿ ಆ ಪ್ರಾವಿಷನ್ ಇರಲಿಲ್ಲ. 2019ರಲ್ಲಿ ಅದಕ್ಕೊಂದು ಅಮೆಂಡ್ಮೆಂಟ್ ಮಾಡಿದ್ರು. ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ಇರಲಿಲ್ಲ, ಅಮೆಂಡ್ಮೆಂಟ್ ಮಾಡಿ ಆವಾಗ ಅದನ್ನು ಪ್ಯಾರಾ 2 ಪಾರ್ಟ್ 2 ಅದರಲ್ಲಿ ಒಂದು ಅಮೆಂಡ್ಮೆಂಟ್ ತಂದು, ಆ ತಿದ್ದುಪಡಿ ತಂದು ಆಮೇಲೆ ಕಾನೂನು ಅಡಿಯಲ್ಲಿ ಘೋಷಣೆ ಸರ್ಕಾರ. ಸೊ ಈಗ ಪ್ರತಿಯೊಂದು ವಿಷಯ. ಸೊ ದಟ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ. ಈ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಷ್ಟು ಹೇಳ್ಬಿಡ್ತೀನಿ. ಇದಕ್ಕೆ ಮೊದಲು ನಮ್ಮ ಇವರು ಜಿಂದಾಲ್ ಗೊತ್ತಿದೆ, ವರಂಗಲ್ ಅಲ್ಲಿರೋಂಥದ್ದು. ಅವರು ನವೀನ್ ಜಿಂದಾಲ್ ಅವ್ರೇನು ಮಾಡ್ತಾರೆ, ರಾಯ್ಪುರ್ ಮಧ್ಯಪ್ರದೇಶದ್ದು ರಾಯ್ಪುರ್ ಅಂತ ಬಂದಿದೆ, ಅವ್ರದ್ದು ಫ್ಯಾಕ್ಟ್ರಿ ಅಲ್ಲಿರೋದು, ಜಿಂದಾಲ್ ಸ್ಟೀಲ್ ಪ್ಲಾಂಟ್ ಮದರ್ ಪ್ಲಾಂಟ್ ಅಲ್ಲೇ ಇರೋದು. ಅವರು ಒಂದಿನ ಮರ್ಬಿಟ್ಟು ಫ್ಲಾಗ್ ಹಾಸ್ಟ್ ಮಾಡಿಬಿಟ್ಟು 2 days ಬರಲಿಲ್ಲ. ಆ ಫ್ಲಾಗ್ ಇಳಿಸೋಕ್ಕೂ ಯಾರು ಆದೇಶ ಕೊಡಲಿಲ್ಲ ಅಲ್ಲಿರೋಂಥ ಕಾರ್ಮಿಕರಿಗೆ. ಹಾಗೆ ಫ್ಲಾಗ್ ಹಾಕ್ತಾರೆ. ಪೊಲೀಸವರು ಅದನ್ನು ಶಿವಮೊಗ್ಗ ಅವರೇ ಒಂದು FIR ರೈಸ್ ಮಾಡಿ ಇವ್ರನ್ನ ಒಂದು ನೋಟಿಸ್ ಕಳಿಸಿ ಪೆನಾಲ್ಟಿಗೆ ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆವಾಗ ಇವ್ರು ಹೇಳ್ತಾರೆ, ನನ್ನ ಧ್ವಜ ನಾನು ಬಹಳ ಗೌರವದಿಂದ ಅದನ್ನು ಹಾರಿಸ್ತೀನಿ ಮೇಲೆ. ಸೊ ಇದನ್ನು ಏನೋ ತಪ್ಪು ಮಾಡಿದ್ರು ಕೂಡ ಅದು ಅಲ್ಲೇ ಇದೆ, ಯಾವುದೇ ರೀತಿ ಮಿಸ್ಟೇಕ್ ಆಗಿಲ್ಲ, ಅದನ್ನು ಇಳ ಥರ ಮಾಡಿಲ್ಲ ಅಥವಾ ಯಾರೋ ಅದನ್ನು ಅರಿಯೋ ಥರ ಮಾಡಿಲ್ಲ, ಏನೂ ಆಗಿಲ್ಲ, ಹಾಳಾಗಿಲ್ಲ. ಆದರೂ ನನಗೆ ಯಾಕೆ ಮಾಡಿದ್ರು ಅಂತ ಆವಾಗ ಅವರು ಇದಕ್ಕೆ ಹೋಗ್ತಾರೆ, ಹೈಕೋರ್ಟಿಗೆ. ಅಲ್ಲಿ ಜುಡಿಷಿಯಲ್ ಕೋರ್ಟಲ್ಲಿ ಹೋಗಿ ಒಂದು ಆದೇಶ ತರ್ತಾರೆ, ಈ ಥರ ಪ್ರತಿಯೊಬ್ಬರು ನಮ್ಮ ಧ್ವಜವನ್ನು ಹಾರಿಸೋಂಥ ಅಧಿಕಾರ ಇದೆ ಅಂತ. ಅದು ಮತ್ತೆ ಡೆಲ್ಲಿ ಹೈಕೋರ್ಟ್ಗೆ ಹೋಗುತ್ತೆ, ಹೀಗೆ ಅವ್ರು ಕೂಡ ಹೇಳ್ತಾರೆ, ಹೌದು ಯು ಕ್ಯಾನ್ ಹಾಯ್ಸ್ಟ್ ದಿ ಫ್ಲಾಗ್, ಬಟ್ ಗೌರ್ಮೆಂಟ್ ಶುಡ್ ಫಾರ್ಮುಲೇಟ್ ಸರ್ಟನ್ ಕಾನೂನು ಮಾಡಬೇಕಂತೆ, ಸರಿಯಾಗಿ ಮಾಡಿಲ್ಲ, ಈಸಿ ಮಾಡಿಕೊಟ್ಟಿಲ್ಲ. ಮತ್ತೆ ಅದಾವಾಗ ಹೈಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಇವ್ರಿಗೆ, ಗೌರ್ಮೆಂಟ್ ಅಪೀಲ್ಗೆ ಹೋಗುತ್ತೆ. ಆಗ ಕಾಂಗ್ರೆಸ್ ಗೌರ್ಮೆಂಟ್ ಅಪೀಲ್ಗೆ ಹೋಗೋವಾಗ ಅಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಡೈರೆಕ್ಷನ್ ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ, ನೀವು ಅದನ್ನು ಸಿಂಪ್ಲಿಫೈ ಮಾಡಿ ಫಾರ್ಮುಲೇಟ್ ನ್ಯೂ ರೂಲ್ಸ್ ಫಾರ್ ದ ಯೂಸೇಜ್ ಆಫ್ ಬೋತ್ ದಿ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಏಜೆನ್ಸೀಸ್, ಇಬ್ಬರಿಗೂ ಯೂಸ್ ಆಗೋ ಥರ ಮಾಡಿ. ಯಾಕಂದರೆ ಇದ್ರದ್ದು ಕಾನೂನು ಮೊದಲೇ ಮಾಡಿರೋದು 2 ಇದೆ.
1950ರಲ್ಲಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ 1950 ಅಂತ ಒಂದು. ಇನ್ನೊಂದು 1971 ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಆಕ್ಟ್ 1971. ಅದು ಒಂದು ಆಕ್ಟ್. ಸೊ ಎರಡು ಕಾನೂನು, 1950 ಒಂದು, 1971. ಅದರಲ್ಲಿ ಯೂಸೇಜ್ ವಿಷಯದಲ್ಲಿ ಬಹಳ ಸ್ಟ್ರಿಂಜೆಂಟ್ ಲಾ. ಅದರಲ್ಲಿ ನೀವು ಏನಾದರೂ ಮಾಡಿ ತಪ್ಪು, ಒಂದು ಸಣ್ಣ ತಪ್ಪಾದರೂ ಕೂಡ ಅದಕ್ಕೆ ಒಂದು ಪನಿಷ್ಮೆಂಟ್ ಒಂದು ಮಾಡ್ಕೊಂಡಿದ್ದಾರೆ ಪ್ರಾವಿಷನ್ಸ್. ಹೀಗಾಗಿರೋದೇನಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ನವೀನ್ ಜಿಂದಾಲ್ ಕೋರ್ಟ್ ಹೋದ್ಮೇಲೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೇಳಿ ಆವಾಗ ಫಾರ್ಮುಲೇಟ್ ಮಾಡ್ತಾರೆ. 2002 ಅಲ್ಲಿ ಬಂದಿರೋಂಥ ಫ್ಲಾಗ್ ಕೋಡ್ ಆಫ್ ಇಂಡಿಯಾ, ಅದು ಪಾಲಿಸಿ ಗೈಡ್ಲೈನ್ಸ್. ಅದನ್ನ ನಾವು ಹ್ಯಾಶ್ ಮಾಡ್ಬೋದು. ಅದರಲ್ಲಿ ಬಹಳ ಕನ್ಫ್ಯೂಷನ್ಸ್ ಇತ್ತು. ಯಾವುದರಲ್ಲಿ ಹಳೆಯದು ಲಾ ಕಾನೂನು ಏನು ಮಾಡಿದ್ರು 1950 ಲೆಜಿಸ್ಲೇಷನ್ಸ್, ಪಾರ್ಲಿಮೆಂಟರಿ ಲೆಜಿಸ್ಲೇಷನ್ಸ್ ಆಕ್ಟ್, ಅದರಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ ಕತ್ಲಲ್ಲಿ ಅದನ್ನ ಏನ್ ಮಾಡ್ತೀವಿ, ಯು ಕ್ಯಾನಾಟ್ ಹೈಡ್ ದಿ ಫ್ಲಾಗ್ ಇನ್ ದ ಡಾರ್ಕ್ನೆಸ್ ಅಂತ. ಬೆಳಕಲ್ಲೇ ಹಾಕ್ಬೇಕಂತ. ಆದ್ರೆ ಎಲ್ಲೂ ಹೇಳಿಲ್ಲ ರಾತ್ರಿ ಇದು